ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ 11 ಮಂದಿ ಬಲಿಯಾಗಿ ಹೋಗಿದ್ದಾರೆ. ತಮ್ಮ ನೆಚ್ಚಿನ ಕ್ರಿಕೆಟಿಗರನ್ನ ನೋಡುವ ಕಾತುರವೇ ಅವರನ್ನೆಲ್ಲ ಅಲ್ಲಿಗೆ ಎಳ್ಕೊಂಡು ಹೋಗಿತ್ತು. ಅಭಿಮಾನಿಗಳ ಅತಿರೇಕದ ವರ್ತನೆ ಬಹಳ ದೊಡ್ಡ ದುರಂತದಲ್ಲಿ ಕೊನೆಯಾಯಿತು. ಹೀಗೆ ಹುಟ್ಟಿಸಿರುವಂಥ IPL ನಿಜವಾಗಿಯೂ ಏನು? ಅದು ಕ್ರಿಕೆಟ್ ಮಾತ್ರ ಅಲ್ಲ. IPL ಅಂದರೆ ಕಾರ್ಪೊರೇಟ್ ಉದ್ಯಮ, ಭಾರೀ ಲಾಭ, ಮನೋರಂಜನೆ, ಬೆಟ್ಟಿಂಗ್, ಜೂಜು, ಹಗರಣ, ರಾಜಕೀಯ ಮತ್ತು ಕ್ರಿಕೆಟಿಗೆ ಮಾರಕ. ದುರಂತ ನಡೆದು ಹೋಗಿದೆ. ಈಗ ಅಮಾನತು ತನಿಖೆ ಏನೇ ನಡೆದರೂ ಕೂಡ ಬಲಿಯಾದ ಜೀವಗಳು ಮರಳು ಬರೋದಿಲ್ಲ. ಅವರ ಕುಟುಂಬಸ್ಥರ ಪಾಲಿಗೆ ಇದೊಂದು ಕೊನೆ ಇರದ ಶೋಕ ಮತ್ತು ಸೂತಕ. ಇಂತಹ ದುರಂತಕ್ಕೆ ಕ್ರಿಕೆಟ್ ಆಡಳಿತ ನಡೆಸುತ್ತಿರೋರು ಕೂಡ ಕಾರಣ ಅನ್ನೋದನ್ನ ನಿರಾಕರಿಸೋದಕ್ಕೆ ಹೇಗೆ ಸಾಧ್ಯ? ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ಮಾಯಾಲೋಕದಂತಿರುವ IPL ಯಾರನ್ನ ಸಾಕ್ತಿದೆ? ಅದರ ಸುತ್ತಲಿನ ಹಗರಣಗಳು ಎಂಥವು? ಕ್ರಿಕೆಟ್ ಹೆಸರಲ್ಲಿ ನಿಜವಾಗಿಯೂ ನಡೀತಿರೋದೇನು? ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಎರಡ್ 2008ರಲ್ಲಿ ಶುರುವಾದ IPL ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ T20 ಕ್ರಿಕೆಟ್ ಪಂದ್ಯಾವಳಿಯಿಂದಾಗಿ ಜಾಗತಿಕ ಕ್ರೀಡಾರಂಗದಲ್ಲಿ ದೈತ್ಯ ಸ್ವರೂಪವನ್ನು ಪಡೆದುಬಿಟ್ಟಿದೆ. IPL ಅನ್ನೋದು ಮನೋರಂಜನೆ, ಸೆಲೆಬ್ರಿಟಿಗಳು, ಚಿಯರ್ ಲೀಡರ್ಗಳು, ಪಾರ್ಟಿಗಳು, ದುಡ್ಡು, ವ್ಯಾಪಾರ ಮತ್ತು ಕ್ರಿಕೆಟ್ ಅನ್ನು ಒಳಗೊಂಡ ದೊಡ್ಡ ಪ್ಯಾಕೇಜ್. ಬೇರೆ ರೀತಿಯಲ್ಲಿ ಇದನ್ನು ನಾವು ಹೇಳೋದಾದ್ರೆ ಕ್ರಿಕೆಟ್ ಜಾಹೀರಾತುದಾರರು, ಮನೋರಂಜಕರು, ಚಲನಚಿತ್ರ ತಾರೆಯರು, ವ್ಯವಹಾರ, ಉದ್ಯಮಿಗಳು, ರಾಜಕಾರಣಿಗಳು ಎಲ್ಲವನ್ನ ಒಟ್ಟುಗೂಡಿಸುವ ವೇದಿಕೆ. ಅದಕ್ಕೆ ತಕ್ಕಂತೆ ಹಗರಣಗಳಿಗೂ ಈ IPL ಲೋಕದಲ್ಲಿ ಕೊರತೆ ಏನಿಲ್ಲ. ಲೀಗ್ನ ಬ್ರ್ಯಾಂಡ್ ಮೌಲ್ಯ ಗಗನಕ್ಕೇರಿದೆ. ವರದಿಗಳ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ $12 ಬಿಲಿಯನ್ ದಾಟಿದೆ. ಅಂದ್ರೆ 1 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಮೌಲ್ಯ ಇದೆ. ಪ್ರಾರಂಭ ಆದಾಗಿನಿಂದಲೂ ಅಚ್ಚರಿದಾಯಕವಾಗಿ $433ರಷ್ಟು ಏರಿಕೆಯಾಗಿದೆ. ಪ್ರತಿ ಪಂದ್ಯದ ಆಧಾರದ ಮೇಲೆ ವಿಶ್ವದಾದ್ಯಂತ ಅತ್ಯಂತ ಲಾಭದಾಯಕ ಕ್ರೀಡಾ ಲೀಗ್ಗಳಲ್ಲಿ ಒಂದಾಗಿ ಬೆಳೆದಿದೆ. ಕ್ರಿಕೆಟ್ ಲೀಗ್ಗಳಲ್ಲಿ ಇದೇ ಇಡೀ ಜಗತ್ತಿನಲ್ಲಿ ನಂಬರ್ 1. ಈ ಹಣಕಾಸಿನ ಆಟ, ಇಲ್ಲಿನ ವಹಿವಾಟುಗಳೆಲ್ಲವೂ ಕೂಡ ಒಂದು ಕಡೆಯಾದರೆ, ಇನ್ನೊಂದು ಕಡೆ ಆಫ್ ಫೀಲ್ಡ್ ಡ್ರಾಮಾದಿಂದ ಲಕ್ಷಾಂತರ ಜನರನ್ನ ಆಕರ್ಷಿಸಿದೆ. ಮಾತ್ರವಲ್ಲದೆ ಭಾರತದಲ್ಲಿ ಕ್ರೀಡಾ ಮಾರ್ಕೆಟಿಂಗ್ನ ಇಡೀ ಸನ್ನಿವೇಶವನ್ನೇ ಬದಲಿಸಿಬಿಟ್ಟಿದೆ. ಆದರೆ ಸೆಲೆಬ್ರಿಟಿ ಮಾಲೀಕರು, ಅಂತಾರಾಷ್ಟ್ರೀಯ ಸ್ಟಾರ್ಗಳು ಮತ್ತು ತುಂಬಿದ ಕ್ರೀಡಾಂಗಣಗಳ ಬೆರಗಿನ ಮರೆಯಲ್ಲಿ ಬೇರೆಯದ್ದೇ ಕಥೆನೂ ಇದೆ. ವಿವಾದಗಳ ದೊಡ್ಡ ಸುಳಿಯೇ ಇದೆ. ಇಡೀ IPL ಯಾನವನ್ನ 10 ಹಲವು ಹಗರಣಗಳ ನೆರಳೇ ಆವರಿಸಿದೆ. ಬೆಟ್ಟಿಂಗ್ ಮತ್ತು ಸ್ಪಾಟ್ ಫಿಕ್ಸಿಂಗ್ ತರದವು ಒಂದು ಕಡೆಯಾದ್ರೆ, ಬೆದರಿಕೆ, ರಾಜಕೀಯ ಪ್ರಭಾವ ಮತ್ತು ಆಡಳಿತಾತ್ಮಕ ಬಿಕ್ಕಟ್ಟುಗಳು ಇನ್ನೊಂದು ಕಡೆಗಿವೆ. ಸಾಮಾಜಿಕ ವಿವಾದಗಳಿಂದ ಹಿಡಿದು ಫ್ರಾಂಚೈಸಿಗಳ ನಾಟಕೀಯ ಆರ್ಥಿಕ ಕುಸಿತ, ಹಣಕಾಸಿನ ಅಕ್ರಮಗಳು ಮತ್ತು ತೆರಿಗೆ ಸಂಬಂಧಿ ತಗಾದೆಗಳವರೆಗೆ ಹರಡಿಕೊಂಡಿರುವ ಸಂಕೀರ್ಣ ಜಾಲ ಇದಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನ ಆರಂಭ ಮಾಡಿದಾಗಿನಿಂದಲೂ ಕಾಡ್ತಿರುವ ಪ್ರಮುಖ ಹಗರಣಗಳ ಕಡೆಗೊಮ್ಮೆ ನಾವು ಕಣ್ಣು ಹಾಯಿಸೋದಾದ್ರೆ, ಮೊದಲನೇದು 2012ರ IPL ಸ್ಪಾಟ್ ಫಿಕ್ಸಿಂಗ್ ಹಗರಣ. ಆಟಗಾರರ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ IPL ನ ಸಮಗ್ರತೆಗೆ ಮೊದಲ ಪ್ರಮುಖ ಹೊಡೆತ ಬಿದ್ದಿತ್ತು 2012ರಲ್ಲಿ. ಇಂಡಿಯಾ ಟಿವಿ ನಡೆಸಿದ್ದ ಸ್ಟಿಂಗ್ ಆಪರೇಷನ್ ನಲ್ಲಿ 5 ಕ್ರಿಕೆಟಿಗರು ಸ್ಪಾಟ್ ಫಿಕ್ಸಿಂಗ್ ನಲ್ಲಿ ಭಾಗಿಯಾಗಿದ್ದು ಬಯಲಾಗಿತ್ತು. ಆರೋಪಿಗಳಾದ ಆಟಗಾರರು ಅಂತಂದ್ರೆ TP ಸುಧೀಂದ್ರ, ಡೆಕ್ಕನ್ ಚಾರ್ಜರ್ಸ್, ಮೊಹಿನೀಶ್ ಮಿಶ್ರಾ, ಪುಣೆ ವಾರಿಯರ್ಸ್ ತಂಡ, ಅಮಿತ್ ಯಾದವ್, ಶಲಭ್ ಶ್ರೀವಾತ್ಸವ್ ಇಬ್ಬರು ಕೂಡ ಕಿಂಗ್ಸ್ 11 ಪಂಜಾಬ್ ತಂಡದವರು ಮತ್ತು ಆ ಸಮಯದಲ್ಲಿ IPL ತಂಡದಲ್ಲಿ ಇರದ ದೆಹಲಿ ಕ್ರಿಕೆಟಿಗ ಅಭಿನವ್ ಬಾಲಿ. ಈ ಆಟಗಾರರು ಹಣಕ್ಕಾಗಿ ಪೂರ್ವ ನಿರ್ಧರಿತ ನೋಬಾಲ್ಗಳನ್ನ ಎಸಿಬೇಕು ಅನ್ನೋದರ ಚರ್ಚೆಯನ್ನ ಆ ಸ್ಟಿಂಗ್ ಆಪರೇಷನ್ ನ ಟೇಪ್ಗಳು ತೋರಿಸಿದ್ವು. BCCI ತಕ್ಷಣವೇ ಕ್ರಮಕ್ಕೆ ಮುಂದಾಗಿತ್ತು. ಅಂದಿನ IPL ಆಯುಕ್ತ ರಾಜೀವ್ ಶುಕ್ಲಾ ಎಲ್ಲಾ 5 ಆಟಗಾರರನ್ನ ತಕ್ಷಣ ಅಮಾನತುಗೊಳಿಸುವುದಾಗಿ ಘೋಷಣೆ ಮಾಡಿದ್ರು. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂತಂದ್ರೆ ICC ಭ್ರಷ್ಟಾಚಾರ ನಿಗ್ರಹ ಘಟಕದ ಮಾಜಿ ಮುಖ್ಯಸ್ಥ ಮತ್ತು BCCIನ ಸ್ವಂತ ಭ್ರಷ್ಟಾಚಾರ ನಿಗ್ರಹ ವಿಭಾಗದ ಮುಖ್ಯಸ್ಥ ರವಿ ಸವಾನಿ ನೇತೃತ್ವದಲ್ಲಿ ಮಂಡಳಿ ಪ್ರಾಥಮಿಕ ತನಿಖೆಯನ್ನ ಪ್ರಾರಂಭ ಮಾಡಿತ್ತು. TP ಸುಧೀಂದ್ರ ಅವರ ಮೇಲೆ ಕ್ರಿಕೆಟ್ನಿಂದ ಜೀವಮಾನ ನಿಷೇಧ ಹೇರಲಾಯಿತು. ಶಲಭ್ ಶ್ರೀವಾಸ್ತವ್ ಅವರನ್ನ 5 ವರ್ಷಗಳ ಕಾಲ ನಿಷೇಧ ಮಾಡಲಾಯಿತು. ಮೊಹಿನೀಶ್ ಮಿಶ್ರಾ, ಅಮಿತ್ ಯಾದವ್ ಮತ್ತು ಅಭಿನವ್ ಬಾಲಿ ತಲಾ 1 ವರ್ಷದ ನಿಷೇಧಕ್ಕೆ ಒಳಗಾದ್ರು. ಎರಡನೇದು 2013ರ IPL ಸ್ಪಾಟ್ ಫಿಕ್ಸಿಂಗ್ ಮತ್ತು ಬೆಟ್ಟಿಂಗ್ ಹಗರಣ. ಈ ಹಗರಣವಂತೂ IPL ನ ವಿಶ್ವಾಸಾರ್ಹತೆಯನ್ನೇ ಹಾಳು ಮಾಡಿತು. ಇದು IPL ಇತಿಹಾಸದಲ್ಲಿ ಅತ್ಯಂತ ಕರಾಳ ಅಧ್ಯಾಯವಾಗಿ ದಾಖಲಾಯಿತು. ಸ್ಪಾಟ್ ಫಿಕ್ಸಿಂಗ್ ಆರೋಪದ ಮೇಲೆ ದೆಹಲಿ ಪೊಲೀಸರು ರಾಜಸ್ಥಾನ್ ರಾಯಲ್ಸ್ ತಂಡದ 3 ಆಟಗಾರರಾದ S ಶೇಷಾಂತ್, ಅಜಿತ್ ಚಾಂಡೀಲಾ ಮತ್ತು ಅಂಕಿತ್ ಚೌಹಾಣ್ ಅವರನ್ನ ಬಂಧಿಸಿದ್ರು. ಹಣಕ್ಕಾಗಿ ನಿರ್ದಿಷ್ಟ ಓವರ್ಗಳನ್ನ ಕುಶಲತೆಯಿಂದ ನಿರ್ವಹಿಸೋಕೆ ಬುಕ್ಕಿಗಳೊಂದಿಗೆ ಶಾಮೀಲಾದ ಆರೋಪ ಅವರ ಮೇಲಿತ್ತು. ನಿಗದಿತ ಓವರ್ ಅನ್ನ ಸೂಚಿಸೋಕೆ ಪ್ಯಾಂಟ್ಗೆ ಟವಲ್ ಅನ್ನ ಸಿಕ್ಕಿಸಿಕೊಳ್ಳುವಂತಹ ಆನ್ ಫೀಲ್ಡ್ ಸಿಗ್ನಲ್ ಗಳನ್ನು ಬಳಸಲಾಗ್ತಿತ್ತು ಅಂತ ಆರೋಪ ಮಾಡಲಾಗಿದೆ. 3 ಆಟಗಾರರನ್ನ ತಕ್ಷಣವೇ BCCI ಅಮಾನತುಗೊಳಿಸಿತು. ನಂತರ ಜೀವಾವಧಿ ನಿಷೇಧವನ್ನ ವಿಧಿಸಿತು. ಕಡೆಗೆ ಶ್ರೀಶಾಂತ್ ಮೇಲಿನ ನಿಷೇಧವನ್ನ ಸುಪ್ರೀಂ ಕೋರ್ಟ್ ಮತ್ತು ನಂತರ BCCI 7 ವರ್ಷಗಳಿಗೆ ಇಳಿಸಿದ್ವು. ಅದು 2020ರಲ್ಲಿ ಕೊನೆಗೊಳ್ತು. ಆದರೆ ಹಗರಣದ ವ್ಯಾಪ್ತಿ ಈ ಆಟಗಾರ
ಆಟಗಾರರನ್ನ ಮೀರಿ ವಿಸ್ತರಿಸಿತ್ತು. ಚೆನ್ನೈ ಸೂಪರ್ ಕಿಂಗ್ಸ್ ಅಂದ್ರೆ ಸಿಎಸ್ಕೆ ತಂಡದ ಮುಖ್ಯಸ್ಥ ಮತ್ತು ಅದಕ್ಕಿಂತ ಹೆಚ್ಚಾಗಿ ಆಗಿನ ಬಿಸಿಸಿಐ ಅಧ್ಯಕ್ಷ ಎನ್ ಶ್ರೀನಿವಾಸನ್ ಅವರ ಅಳಿಯ ಗುರುನಾಥ್ ಮೇಯಪ್ಪನ್ ಅವರನ್ನ ಅಕ್ರಮ ಬೆಟ್ಟಿಂಗ್, ಪಿತೂರಿ ಮತ್ತು ವಂಚನೆ ಆರೋಪದ ಮೇಲೆ ಮುಂಬೈ ಕ್ರೈಂ ಬ್ರಾಂಚ್ ಬಂಧಿಸಿತು. ರಾಜಸ್ಥಾನ ರಾಯಲ್ಸ್ನ ಸಹ ಮಾಲೀಕ ರಾಜ್ ಕುಂದ್ರಾ ಅವರ ವಿಚಾರಣೆಯೊಂದಿಗೆ ಹಗರಣ ಮತ್ತಷ್ಟು ಆಘಾತಕಾರಿ ತಿರುವುಗಳನ್ನು ಪಡೆಯಿತು. ಅವರು ಬುಕ್ಕಿಯ ಮೂಲಕ ತಮ್ಮದೇ ಐಪಿಎಲ್ ತಂಡದ ಮೇಲೆ ಬೆಟ್ಟಿಂಗ್ ಇಟ್ಟಿದ್ದಾಗಿ ಒಪ್ಪಿಕೊಂಡ್ರು. ಬಿಸಿಸಿಐ ಅವರನ್ನ ಕ್ರಿಕೆಟ್ಗೆ ಸಂಬಂಧಪಟ್ಟ ಎಲ್ಲ ಚಟುವಟಿಕೆಗಳಿಂದ ಅಮಾನತುಗೊಳಿಸಿತು. ತನಿಖೆ ಬುಕ್ಕಿಗಳು ಮತ್ತು ಬಾಲಿವುಡ್ ನಟ ವಿಂದು ದಾರಾ ಸಿಂಗ್ ಅವರನ್ನ ಒಳಗೊಂಡ ವ್ಯಾಪಕ ಜಾಲವನ್ನು ಕೂಡ ಬಯಲು ಮಾಡಿತು. ಅವರನ್ನು ಕೂಡ ಬಂಧಿಸಲಾಯಿತು. ಆರೋಪಿಗಳು ದಾವೂದ್ ಇಬ್ರಾಹಿಂ ಮತ್ತು ಛೋಟಾ ಶಕೀಲ್ ಸೂಚನೆಯಂತೆ ಕೆಲಸ ಮಾಡ್ತಿದ್ದಾರೆ ಅಂತ ಪೊಲೀಸರು ಆರೋಪಿಸಿದ್ರು. ಈ ಹಗರಣ ಎನ್ ಶ್ರೀನಿವಾಸನ್ ಅವರು ಬಿಸಿಸಿಐ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವಂತೆ ಮಾಡಿತು. ಭಾರತದ ಸುಪ್ರೀಂ ಕೋರ್ಟ್ ಸ್ವತಂತ್ರ ತನಿಖೆಯನ್ನ ನಡೆಸೋಕೆ ಮಾಜಿ ಮುಖ್ಯ ನ್ಯಾಯಮೂರ್ತಿ ಮುಕುಲ್ ಮುದ್ಗುಲ್ ನೇತೃತ್ವದ 3 ಸದಸ್ಯರ ಸಮಿತಿಯನ್ನ ನೇಮಿಸಿತು. ಮುದ್ಗುಲ್ ಸಮಿತಿಯ ವರದಿ ನಂತರ ಸುಪ್ರೀಂ ಕೋರ್ಟ್ ಮಾಜಿ ಮುಖ್ಯ ನ್ಯಾಯಮೂರ್ತಿ RM ಲೋಧಾ ನೇತೃತ್ವದ ಮತ್ತೊಂದು ಸಮಿತಿಯನ್ನ ನೇಮಕ ಮಾಡಿತು. ಬಿಸಿಸಿಐಗೆ ಶಿಕ್ಷೆಗಳನ್ನು ನಿರ್ಧರಿಸೋಕೆ ಮತ್ತು ವ್ಯವಸ್ಥಿತ ಸುಧಾರಣೆಗಳ ಬಗ್ಗೆ ಶಿಫಾರಸು ಮಾಡೋಕೆ ಈ ಸಮಿತಿಯನ್ನ ನೇಮಕ ಮಾಡಲಾಗಿತ್ತು. 2015ರಲ್ಲಿ ಮಹತ್ವದ ನಿರ್ಧಾರ ಹೊರಬಿತ್ತು. ಲೋಧಾ ಸಮಿತಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ಫ್ರಾಂಚೈಸಿಗಳನ್ನ ಐಪಿಎಲ್ನಿಂದ 2 ವರ್ಷಗಳ ಕಾಲ ಅಂದ್ರೆ 2016 ಮತ್ತು 17ಕ್ಕೆ ಅಮಾನತುಗೊಳಿಸಿತು. ಈ ಘಟನೆ ಕಠಿಣ ಶಿಕ್ಷೆಗಳಿಗೆ ಕಾರಣ ಆಯಿತು. ಮೂರನೇದು ಕಪ್ಪು ಹಣದ ಕರಾಳ ಆಟದ ಆರೋಪಗಳು. 2012ರ ಸ್ಪಾಟ್ ಫಿಕ್ಸಿಂಗ್ ಭಾಗವಾಗಿ ಪುಣೆ ವಾರಿಯರ್ಸ್ ಇಂಡಿಯಾ ಆಟಗಾರ ಮೊಯ್ನೇಶ್ ಮಿಶ್ರಾ ಐಪಿಎಲ್ ಫ್ರಾಂಚೈಸಿಗಳು ಕೆಲ ಆಟಗಾರರಿಗೆ ಅಧಿಕೃತ ಒಪ್ಪಂದದ ಮೊತ್ತಕ್ಕಿಂತ ಹೆಚ್ಚಿನ ನಗದನ್ನ ಕಪ್ಪು ಹಣದ ಮೂಲಕ ಕೊಟ್ಟಿದ್ದರ ಬಗ್ಗೆ ಒಪ್ಪಿಕೊಂಡಿದ್ದು ಸ್ಟಿಂಗ್ ಆಪರೇಷನ್ ನಲ್ಲಿ ದಾಖಲಾಗಿದೆ. ಮಿಶ್ರಾ ನಿರ್ದಿಷ್ಟವಾಗಿ ತಮ್ಮ ಫ್ರಾಂಚೈಸ್ ಸಹಾರದಿಂದ ಸುಮಾರು 1.2 ಕೋಟಿಯಿಂದ 1.4 ಕೋಟಿ ಪಡೆದಿರುವುದಾಗಿ ಹೇಳಿಕೊಂಡಿದ್ದಾರೆ. ಅದು ಆ ಸಮಯದಲ್ಲಿ ನಿಗದಿತ ಮಿತಿಗಿಂತ ತೀರಾ ದೊಡ್ಡ ಮೊತ್ತವಾಗಿತ್ತು. ಆದರೆ ಅದೆಲ್ಲವೂ ಕೂಡ ಬಯಲಾಗ್ತಾ ಇದ್ದಂತೆ ಮಿಶ್ರಾ ತಮ್ಮ ಹೇಳಿಕೆಗಳಿಗೆ ಕ್ಷಮೆ ಯಾಚಿಸಿದ್ರು. ಸಹಾರದಿಂದ ಯಾವುದೇ ಹಣವನ್ನ ಸ್ವೀಕಾರ ಮಾಡಿಲ್ಲ ಅಂತ ಹೇಳಿದ್ರು. ಐಪಿಎಲ್ನಲ್ಲಿ ಕಪ್ಪು ಹಣ ಪಾವತಿಯ ಸತ್ಯಾಸತ್ಯತೆ ದೃಢಪಟ್ಟಿಲ್ಲವಾದರೂ ಅದು ಸಂಭಾವ್ಯ ವ್ಯವಸ್ಥಿತ ಆರ್ಥಿಕ ಅಪರಾಧ, ತೆರಿಗೆ ವಂಚನೆ ಮತ್ತು ಐಪಿಎಲ್ನಲ್ಲಿ ಆಟಗಾರರ ಸಂಭಾವನೆಯ ಪಾರದರ್ಶಕತೆ ಕೊರತೆಯ ಬಗ್ಗೆ ಗಂಭೀರ ಕಳವಳಗಳನ್ನು ಹುಟ್ಟುಹಾಕಿತು. 4ನೇದು ಮ್ಯಾಚ್ ಫಿಕ್ಸಿಂಗ್ ಆರೋಪಗಳು. 2013ರ ಹಗರಣದ ನಂತರ ಕಠಿಣ ಕ್ರಮಗಳು ಮತ್ತು ಉನ್ನತ ಮಟ್ಟದ ನಿಷೇಧಗಳ ಹೊರತಾಗಿಯೂ ಮ್ಯಾಚ್ ಫಿಕ್ಸಿಂಗ್ ನ ಕಾಟ ತಪ್ಪಿಲ್ಲ. ಐಪಿಎಲ್ 2025ರಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಹೊಸ ಮ್ಯಾಚ್ ಫಿಕ್ಸಿಂಗ್ ಆರೋಪಗಳು ಬಂದವು. ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ 2 ರನ್ಗಳ ಸೋಲಿನ ನಂತರ ರಾಜಸ್ಥಾನ ಕ್ರಿಕೆಟ್ ಅಸೋಸಿಯೇಷನ್ ಅಂದ್ರೆ RCA ತಾತ್ಕಾಲಿಕ ಸಮಿತಿಯ ಸಂಚಾಲಕ ಜೈದೀಪ್ ಬಿಹಾನಿ 2008ರ ಚಾಂಪಿಯನ್ಗಳು ಅಕ್ರಮವಾಗಿ ವರ್ತಿಸಿದ್ದಾರೆ ಅಂತ ಆರೋಪಿಸಿದ್ರು. ಐಪಿಎಲ್ ಫ್ರಾಂಚೈಸಿ ಮತ್ತು ಬಿಸಿಸಿಐ ಎರಡೂ ಈ ಆರೋಪಗಳನ್ನ ನಿರಾಕರಿಸಿದ್ವು. ಅದು ಸುಳ್ಳು, ದಾರಿ ತಪ್ಪಿಸುವ ಮತ್ತು ಆಧಾರ ರಹಿತ ಆರೋಪ ಅಂತ ಹೇಳಿದ್ವು. ಇದೆಲ್ಲವೂ ಐಪಿಎಲ್ ಅಂತಹ ಆರೋಪಗಳಿಗೆ ನಿರಂತರವಾಗಿ ಗುರಿಯಾಗುವುದನ್ನ ಒತ್ತಿ ಹೇಳ್ತಾ ಇದೆ. ರಾಜ್ಯ ಕ್ರಿಕೆಟ್ ಸಂಸ್ಥೆಯೊಳಗಿನ ಆಂತರಿಕ ರಾಜಕೀಯ ಹೇಗೆಲ್ಲ ವ್ಯಾಪಿಸಬಹುದು ಅನ್ನೋದನ್ನು ಕೂಡ ಇದು ಎತ್ತಿ ತೋರಿಸುತ್ತೆ. ಇದು ಲೀಗ್ನ ಪ್ರತಿಷ್ಠೆಯನ್ನ ಹಾಳು ಮಾಡುತ್ತೆ. 2013ರ ನಂತರದ ವ್ಯಾಪಕ ಸುಧಾರಣೆಗಳ ನಂತರವೂ ಇಂತಹ ಆರೋಪಗಳು ತಪ್ಪಿಲ್ಲ ಮತ್ತು ಸದಾ ಜಾಗರೂಕತೆಯ ಅಗತ್ಯವಿದೆ ಅಂತ ಈಚಿನ ಈ ಬೆಳವಣಿಗೆಗಳು ಒತ್ತಿ ಹೇಳ್ತಿವೆ. ಹಗರಣಗಳ ಕಳಂಕ ಒಂದು ಕಡೆಯಾದ್ರೆ ಐಪಿಎಲ್ ಸುತ್ತಲಿನ ರಾಜಕೀಯ ಮತ್ತೊಂದು ಕಡೆಗೆ. ಸತತ ರಾಜಕೀಯದ ನೆರಳು, ಆಡಳಿತಾತ್ಮಕ ಬಿಕ್ಕಟ್ಟುಗಳು ಮತ್ತು ಅಧಿಕಾರದ ಆಟಗಳು ಐಪಿಎಲ್ ಒಳಗೆ ತುಂಬಿ ತುಳುಕ್ತಿವೆ. ಐಪಿಎಲ್ನ ಅಪಾರ ಆರ್ಥಿಕ ಪ್ರಭಾವ ಮತ್ತು ಜನಪ್ರಿಯ ಆಕರ್ಷಣೆ ಎಂಥದ್ದು ಅಂತಂದ್ರೆ ಅಲ್ಲಿ ಅಧಿಕಾರದಲ್ಲಿರೋದು ದೊಡ್ಡ ಸಂಗತಿ. ಇದೆಲ್ಲವೂ ಐಪಿಎಲ್ ಸಂಸ್ಥಾಪಕ ಲಲಿತ್ ಮೋದಿ ಕಾಲದಿಂದಲೇ ಶುರುವಾಯಿತು ಅನ್ನೋದು ಗಮನಾರ್ಹ. ಲಲಿತ್ ಮೋದಿ ವಿರುದ್ಧ ಐಪಿಎಲ್ನ ಅಧ್ಯಕ್ಷರಾಗಿದ್ದಾಗ ಕೋಟ್ಯಾಂತರ ರೂಪಾಯಿಗಳ ದುರುಪಯೋಗದಲ್ಲಿ ಭಾಗಿಯಾಗಿರುವ ಆರೋಪ ಇದೆ. ಬಿಸಿಸಿಐ ಉಪಾಧ್ಯಕ್ಷ ಹುದ್ದೆಯಲ್ಲಿದ್ದಾಗ ಬಿಡ್ಡಿಂಗ್ ಅಕ್ರಮಗಳು ಮತ್ತು ಹಣ ವರ್ಗಾವಣೆ ಹಾಗೂ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಅಂದ್ರೆ ಫೆಮಾ ನಿಬಂಧನೆಗಳನ್ನು ಉಲ್ಲಂಘಿಸಿದ ಆರೋಪವನ್ನು ಹೊರಿಸಲಾಗಿತ್ತು. ಫ್ರಾಂಚೈಸಿಗಳ ಬಿಡ್ಡಿಂಗ್ ಆಗಿ ದುರುಪಯೋಗ, ಅಶಿಸ್ತು ಮತ್ತು ಆರ್ಥಿಕ ಅಕ್ರಮಗಳ ಆರೋಪದ ಮೇಲೆ ಲಲಿತ್ ಮೋದಿಯನ್ನ ಬಿಸಿಸಿಐನಿಂದ ಅಮಾನತುಗೊಳಿಸಲಾಗಿತ್ತು. ಲಲಿತ್ ಮೋದಿ ಅಧಿಕಾರಾವಧಿಯಲ್ಲಿ ಸರ್ವಾಧಿಕಾರಿ ಶೈಲಿ ಇತ್ತು ಅಂತ ಹೇಳಲಾಗುತ್ತೆ. ಆರ್ಥಿಕ ಅಕ್ರಮಗಳಂತಹ ಹಗರಣಗಳ ಸುಳಿಗೆ ಐಪಿಎಲ್ ಸಿಲುಕೊಳ್ತು. 2010ರಲ್ಲಿ ಹೊಸ ಫ್ರಾಂಚೈಸಿಗಳ ಹರಾಜಿನ ಸಮಯದಲ್ಲಿ ಬಿಡ್ಗಳಲ್ಲಿ ಅಕ್ರಮಗಳನ್ನ ಎಸಗಿದ್ದಾರೆ ಅನ್ನೋದು ಬಿಸಿಸಿಐ ಲಲಿತ್ ಮೋದಿ ಮೇಲೆ ಹೊರಿಸಿರುವ ಆರೋಪಗಳಲ್ಲಿ ಒಂದಾಗಿದೆ. ನಿರ್ದಿಷ್ಟ ಬಿಡ್ದಾರರಿಗೆ ಅನುಕೂಲವಾಗುವಂತೆ ಟೆಂಡರ್ ದಾಖಲೆಗಳಲ್ಲಿ ಭಾರಿ ಷರತ್ತನ್ನ ರಹಸ್ಯವಾಗಿ ಸೇರಿಸಿದ ಆರೋಪ ಇತ್ತು. ದೂರದರ್ಶನದ ಹಕ್ಕುಗಳನ್ನು ನೀಡುವಲ್ಲಿ ವರ್ಲ್ಡ್ ಸ್ಪೋರ್ಟ್ಸ್ ಗ್ರೂಪ್ಗೆ ಒಲವು ತೋರಿದ್ದಾರೆ. ಇಂಟರ್ನೆಟ್ ಹಕ್ಕುಗಳಲ್ಲಿ ಆಸಕ್ತಿ ಹೊಂದಿರುವ ವ್ಯಕ್ತಿಗಳ ಸಂಪರ್ಕ ಬಹಿರಂಗಪಡಿಸಿಲ್ಲ ಮೊದಲಾದ ಆರೋಪಗಳಿವೆ. ಅವರ ಮಲಮಗಳ ಪತಿ ಡಿಜಿಟಲ್ ಹಕ್ಕುಗಳನ್ನು ಗೆದ್ದ ಗ್ಲೋಬಲ್ ಕ್ರಿಕೆಟ್ ವೆಂಚರ್ನಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಅಂತಾನೂ ಹೇಳಲಾಗಿತ್ತು. ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರಿಗೆ ಒಪ್ಪಂದಗಳನ್ನು ನೀಡಿದ್ದ ಆರೋಪ ಅವರ ಮೇಲಿತ್ತು. 2010ರಲ್ಲಿ ಕೇರಳ ಫ್ರಾಂಚೈಸಿಯ ಬಿಡ್ನ ಸುತ್ತಲಿನ ವಿವಾದ ಪ್ರಮುಖವಾಗಿತ್ತು.
ಆಗಿನ ಕೇಂದ್ರ ಸಚಿವ ಶಶಿ ತರೂರ್ ಅವರ ನಿಕಟ ಸಹವರ್ತಿ ಮತ್ತು ನಂತರ ಅವರ ಪತ್ನಿಯಾದ ಸುನಂದಾ ಪುಷ್ಕರ್ ಅವರ ಹೆಸರು ಅಲ್ಲಿ ಕೇಳಿಬಂದಿತ್ತು. ಕಡೆಗೆ ತರೂರ್ ರಾಜೀನಾಮೆ ಕೊಡಬೇಕಾಗಿ ಬಂತು. ಲಲಿತ್ ಮೋದಿ ಬೇರೆ ಗುಂಪು ಗೆಲ್ಲಬೇಕು ಅಂತ ಬಯಸಿದ್ರಿಂದ ಉದ್ದೇಶಪೂರ್ವಕವಾಗಿ ಕಿರುಕುಳ ನೀಡ್ತಿದ್ದಾರೆ ಅಂತ ಕೊಚ್ಚಿ ಫ್ರಾಂಚೈಸಿ ಆರೋಪಿಸಿತ್ತು. ಆ ವರ್ಷದ ಐಪಿಎಲ್ ಫೈನಲ್ ಮುಗಿದ ತಕ್ಷಣ ಏಪ್ರಿಲ್ 24, 2010ರಂದು ಮೋದಿ ಅವರನ್ನ ಬಿಸಿಸಿಐನಿಂದ ಅಮಾನತುಗೊಳಿಸಲಾಯಿತು. ಬಿಸಿಸಿಐ ಶಿಸ್ತು ಸಮಿತಿಯ ಆಂತರಿಕ ತನಿಖೆಯ ನಂತರ 2013ರಲ್ಲಿ ಭಾರತೀಯ ಕ್ರಿಕೆಟ್ ಆಡಳಿತದಲ್ಲಿ ಯಾವುದೇ ಹುದ್ದೆಯನ್ನ ಹೊಂದದಂತೆ ಅವರ ಮೇಲೆ ಜೀವಮಾನ ನಿಷೇಧವನ್ನ ಹೇರಲಾಯಿತು. ಲಲಿತ್ ಮೋದಿ ತಮ್ಮ ವಿರುದ್ಧದ ಇಡಿ ತನಿಖೆಯ ನಡುವೆನೇ ಲಂಡನ್ಗೆ ಪಲಾಯನ ಮಾಡಿದ್ರು. ಮಾರ್ಚ್ 2025ರ ಹೊತ್ತಿಗೆ ಅವರು ತಮ್ಮ ಭಾರತೀಯ ಪಾಸ್ಪೋರ್ಟ್ ರದ್ದತಿಗೆ ಅರ್ಜಿ ಸಲ್ಲಿಸಿದ್ದಾಗಿನೂ ವನವಾಟು ಪೌರತ್ವ ಪಡೆದುಕೊಂಡಿದ್ದಾರೆ ಅಂತಾನೂ ವರದಿಗಳಿದ್ವು. ಕಡೆಗೆ ವನವಾಟು ಪಾಸ್ಪೋರ್ಟ್ ರದ್ದಾದ ಬಗ್ಗೆನೂ ಹೇಳಲಾಯಿತು. ಐಪಿಎಲ್ ನಲ್ಲಿ ಎನ್ ಶ್ರೀನಿವಾಸನ್ ಕೂಡ ಅಷ್ಟೇ ವಿವಾದಿತ ವ್ಯಕ್ತಿ. ಅವರು ಬಿಸಿಸಿಐ ಅಧ್ಯಕ್ಷರಾಗಿದ್ದಾಗಲೇ ಅವರು ಮತ್ತು ಅವರ ಕುಟುಂಬದ ಬೆಂಬಲ ಇದ್ದ ಇಂಡಿಯಾ ಸಿಮೆಂಟ್ಸ್ ಲಿಮಿಟೆಡ್ ಬಳಿ ಚೆನ್ನೈ ಸೂಪರ್ ಕಿಂಗ್ಸ್ ಅಂದ್ರೆ ಸಿಎಸ್ಕೆ ಫ್ರಾಂಚೈಸಿ ಇತ್ತು. ಇದು ಅವರ ಸ್ಪಷ್ಟ ಹಿತಾಸಕ್ತಿ ಸಂಘರ್ಷಕ್ಕೆ ಕಾರಣವಾಗಿದ್ದನ್ನ ಸುಪ್ರೀಂ ಕೋರ್ಟ್ ಮತ್ತೆ ಎತ್ತಿ ತೋರಿಸಿತ್ತು. ಶ್ರೀನಿವಾಸನ್ ಅವರ ಅಳಿಯ ಸಿಎಸ್ಕೆ ತಂಡದ ಅಧಿಕಾರಿ ಗುರುನಾಥ್ ಮೇಯಪ್ಪನ್ ಅವರನ್ನ 2013ರ ಐಪಿಎಲ್ ಬೆಟ್ಟಿಂಗ್ ಹಗರಣದಲ್ಲಿ ಸಿಲುಕಿಸಿ ಬಂಧಿಸಿದ ನಂತರ ನ್ಯಾಯಾಂಗ ಪರಿಶೀಲನೆ ತೀವ್ರಗೊಳ್ತು. ಇಂಡಿಯಾ ಸಿಮೆಂಟ್ಸ್ ನಲ್ಲಿ ಕೇವಲ 0.14% ನೇರ ಷೇರುಗಳನ್ನು ಮಾತ್ರ ಹೊಂದಿರುವುದಾಗಿ ಶ್ರೀನಿವಾಸನ್ ನೀಡಿದ ಹೇಳಿಕೆ ದಾರಿ ತಪ್ಪಿಸುವ ಹೇಳಿಕೆ ಅನ್ನುವುದನ್ನ ಸುಪ್ರೀಂ ಕೋರ್ಟ್ ಗಮನಿಸಿತ್ತು. ಅವರ ಕುಟುಂಬ ನೇರವಾಗಿ ಅಥವಾ ಪರೋಕ್ಷವಾಗಿ ಕಂಪನಿಯ ಷೇರುಗಳಲ್ಲಿ ಗಣನೀಯ ಪ್ರಮಾಣದ 29.23% ಪಾಲನ್ನ ಹೊಂದಿತ್ತು. ಬಿಸಿಸಿಐ ತೆಗೆದುಕೊಂಡಿದ್ದ ನಿರ್ಧಾರಗಳು ಸಿಎಸ್ಕೆಗೆ ನೇರವಾಗಿ ಲಾಭ ಮಾಡಿದಂತೆ ಕಂಡುಬಂದ ಸಂದರ್ಭಗಳು ಇದ್ವು. 2008ರಲ್ಲಿ ಚಾಂಪಿಯನ್ಸ್ ಲೀಗ್ ರದ್ದಾದ ಕಾರಣ ಬಿಸಿಸಿಐ ಸಿಎಸ್ಕೆಗೆ 10.40 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಿತ್ತು. 2009ರಲ್ಲೂ ಬಿಸಿಸಿಐ 13 ಕೋಟಿಗಿಂತ ಹೆಚ್ಚು ಹಣವನ್ನ ಸಿಎಸ್ಕೆಗೆ ಪಾವತಿ ಮಾಡಿತ್ತು. ಈ ಮೊತ್ತವನ್ನ ಇಂಡಿಯಾ ಸಿಮೆಂಟ್ಸ್ ನಂತರ ಹಿಂತಿರುಗಿಸಿತು. ಸಾರ್ವಜನಿಕರ ಆಕ್ರೋಶದ ಬಳಿಕ ಶ್ರೀನಿವಾಸನ್ ಅವರನ್ನ ಕಿತ್ತಾಕಲಾಯಿತು. ಐಪಿಎಲ್ ಕಾರ್ಯಾಚರಣೆಗಳಲ್ಲಿ ರಾಜಕೀಯ ಹಸ್ತಕ್ಷೇಪದ ಆರೋಪಗಳು ಸತತವಾಗಿ ಕೇಳಿಬಂದಿವೆ. ವಿಶೇಷವಾಗಿ ನಿರ್ಣಾಯಕ ಪಂದ್ಯಗಳಿಗೆ ಸ್ಥಳ ಆಯ್ಕೆಯಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಲಾಜಿಸ್ಟಿಕ್ ಅಥವಾ ಕ್ರೀಡಾ ಅಂಶಗಳಿಗಿಂತ ರಾಜಕೀಯ ಅಂಶಗಳೇ ಪ್ರಭಾವ ಬೀರುತ್ತೆ ಅನ್ನೋ ಆರೋಪಗಳು ಕೇಳಿಬರ್ತಿದೆ. ಐಪಿಎಲ್ 2025ರ ಸಮಯದಲ್ಲಿ ಅಂತಿಮ ಮತ್ತು ಕ್ವಾಲಿಫೈಯರ್ 2 ಪಂದ್ಯಗಳನ್ನು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಿಂದ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣಕ್ಕೆ ಸ್ಥಳಾಂತರಿಸುವ ನಿರ್ಧಾರ ಮತ್ತು ಇತರ ಪ್ಲೇ ಆಫ್ ಪಂದ್ಯಗಳನ್ನು ಹೈದರಾಬಾದ್ನಿಂದ ನ್ಯೂ ಚಂಡೀಗಢಕ್ಕೆ ಸ್ಥಳಾಂತರಿಸುವ ನಿರ್ಧಾರದ ಹಿಂದೆ ಕೂಡ ರಾಜಕೀಯ ಇತ್ತು ಎನ್ನಲಾಗಿದೆ. ಪಶ್ಚಿಮ ಬಂಗಾಳ ಸರ್ಕಾರ ಈ ಕ್ರಮವನ್ನ ತೀವ್ರವಾಗಿ ಟೀಕಿಸಿತು. ಬಂಗಾಳವನ್ನ ಬದಿಗಿಟ್ಟು ಗುಜರಾತ್ ಪರವಾಗಿ ನಿಲ್ಲುವ ರಾಜಕೀಯ ಅಜೆಂಡಾ ಇದು ಅಂತ ಆರೋಪಿಸಿತು. ಆದರೆ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಈ ಆರೋಪಗಳನ್ನು ನಿರಾಕರಿಸಿದ್ರು. ಹವಾಮಾನ ವೈಪರೀತ್ಯ ಮತ್ತು ಪ್ರಸಾರಕರ ಕೋರಿಕೆಗಳು ಇದಕ್ಕೆ ಕಾರಣ ಅಂತ ಹೇಳಲಾಯಿತು. ಸ್ಥಳ ಆಯ್ಕೆಯನ್ನು ಹೊರತುಪಡಿಸಿದ್ರೆ ಐಪಿಎಲ್ನಲ್ಲಿ ತಂಡದ ಮಾಲೀಕತ್ವದ ರಚನೆ ಕೂಡ ಕೆಲವೊಮ್ಮೆ ರಾಜಕೀಯ ಸಂಪರ್ಕಗಳೊಂದಿಗೆ ಹೆಣೆದುಕೊಂಡಿರುತ್ತೆ. ಫ್ರಾಂಚೈಸಿಗಳ ಆರಂಭಿಕ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಕಿಂಗ್ಸ್ 11 ಪಂಜಾಬ್ನಂತಹ ತಂಡಗಳಿಗೆ ಪಡೆದ ಕಡಿಮೆ ಬೆಲೆಗಳ ಬಗ್ಗೆ ಪ್ರಶ್ನೆಗಳಿದ್ವು. ಅಲ್ಲಿ ಲಲಿತ್ ಮೋದಿಯೊಂದಿಗೆ ಸಂಪರ್ಕ ಹೊಂದಿರುವ ವ್ಯಕ್ತಿಗಳು ಇದ್ದ ಬಗ್ಗೆ ವರದಿಯಾಗಿತ್ತು. ಶಶಿ ತರೂರ್ ಕೇಂದ್ರ ಸಚಿವರಾಗಿದ್ದ ಹೊತ್ತಿನ ಕೊಚ್ಚಿ ಟಕ್ಕರ್ಸ್ ಕೇರಳ ಬಿಡ್ ಸುತ್ತಲಿನ ವಿವಾದ ಕೂಡ ರಾಜಕೀಯ ಸಂಬಂಧಗಳು ಫ್ರಾಂಚೈಸಿ ವಿಷಯಗಳಲ್ಲಿ ಹೇಗೆ ಪ್ರಭಾವಿಸಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಬಿಸಿಸಿಐ ಆಂತರಿಕ ಅಧಿಕಾರ ಹೋರಾಟಗಳು ಐಪಿಎಲ್ ಮೇಲೆ ಸತತ ಪರಿಣಾಮ ಬೀರಿವೆ ಅನ್ನೋದನ್ನ ಹೇಳಲೇಬೇಕಿದೆ. ರಾಜಕೀಯ ಅಂಶಗಳು ಐಪಿಎಲ್ ಕಾರ್ಯಾಚರಣೆ ಮೇಲೆ ನೇರ ಪರಿಣಾಮ ಬೀರಿವೆ. ಇದಲ್ಲದೆ ಐಪಿಎಲ್ ವ್ಯವಸ್ಥೆಯೊಳಗಿನ ಕಾರ್ಯಾಚರಣೆಯ ವೈಫಲ್ಯಗಳು ಆಂತರಿಕ ಬಿಸಿಸಿಐ ಅಧಿಕಾರ ಹೋರಾಟಗಳಿಗೆ ನೇರವಾಗಿ ಸಂಬಂಧಿಸದೇ ಇದ್ರೂ ಅದರ ಆಡಳಿತದ ಕಳಪೆತನಕ್ಕೆ ಕಾರಣ ಆಗಬಹುದು. ಆರ್ಸಿಬಿಯ ಐಪಿಎಲ್ 2025ರ ವಿಜಯೋತ್ಸವದ ಸಂದರ್ಭದಲ್ಲಿ ಈಗ ಬೆಂಗಳೂರಿನಲ್ಲಿ ಸಂಭವಿಸಿದ ದುರಂತಮಯ ಕಾಲ್ತುಳಿತ ಕೂಡ ಇಂತಹ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇದು ಬಿಸಿಸಿಐ ಕಾರ್ಯಕ್ರಮ ಆಯೋಜಕರನ್ನ ಪ್ರಶ್ನೆ ಮಾಡುವಂತೆ ಮಾಡಿದೆ. ಈ ಘಟನೆ ಪ್ರಾಥಮಿಕವಾಗಿ ಸಾರ್ವಜನಿಕ ಸುರಕ್ಷತೆ ಮತ್ತು ಜನಸಂದಣಿ ನಿರ್ವಹಣೆಯ ವೈಫಲ್ಯವಾಗಿದ್ರೂ ಕೂಡ ಫ್ರಾಂಚೈಸಿ, ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಮತ್ತು ಸ್ಥಳೀಯ ಅಧಿಕಾರಿಗಳು ಸೇರಿದಂತೆ ವಿವಿಧ ಪಾಲುದಾರರಲ್ಲಿ ಯೋಜನೆ, ಸಮನ್ವಯ ಮತ್ತು ಹೊಣೆಗಾರಿಕೆಯಲ್ಲಿನ ಸಂಭಾವ್ಯ ನ್ಯೂನತೆಗಳನ್ನು ಎತ್ತಿ ತೋರಿಸಿದೆ. ಇದು ಐಪಿಎಲ್ ಆಡಳಿತದಲ್ಲಿನ ಅವ್ಯವಸ್ಥೆಯನ್ನ ಪರೋಕ್ಷವಾಗಿ ಪ್ರತಿಬಿಂಬಿಸುತ್ತೆ. ಆರ್ಥಿಕ ಅಕ್ರಮಗಳು, ದುರಾಡಳಿತ ಮಾತ್ರವಲ್ಲದೆ ಚಿಯರ್ ಲೀಡರ್ ಬಗೆಗಿನ ವಿವಾದಗಳು ಕೂಡ ದೊಡ್ಡ ಮಟ್ಟದಲ್ಲಿ ಐಪಿಎಲ್ ಸುತ್ತ ಇವೆ. 2011ರಲ್ಲಿ ಮುಂಬೈ ಇಂಡಿಯನ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ದಕ್ಷಿಣ ಆಫ್ರಿಕಾದ ಚಿಯರ್ ಲೀಡರ್ ಗೇಬ್ರಿಯಾಲಾ ಪಾಸ್ಕ್ವಾಲೋಟೋ ಕೆಲ ಕ್ರಿಕೆಟಿಗರು ಚಿಯರ್ ಲೀಡರ್ಗಳ ಜೊತೆ ಚೆಲ್ಲಾಟವಾಡುವ ನಡವಳಿಕೆ ತೋರಿಸೋದು ಮತ್ತು ಲೀಗ್ನ ಸುತ್ತಲಿನ ಪಾರ್ಟಿ ಸಂಸ್ಕೃತಿ ಬಗ್ಗೆ ಬ್ಲಾಗ್ನಲ್ಲಿ ಬರೆದಿದ್ರು. ನಂತರ ಅವರನ್ನ ವಜಾಗೊಳಿಸಲಾಯಿತು ಅನ್ನೋ ವರದಿ ಇದೆ. ಅವರ ಬಹಿರಂಗಪಡಿಸುವಿಕೆಗಳು, ಗೇಬ್ರಿಯಾಲಾ ಆರೋಪಗಳು ಚಿಯರ್ ಲೀಡರ್ಗಳ ಚಿಕಿತ್ಸೆ, ಸುರಕ್ಷತೆ ಬಗ್ಗೆ ಚರ್ಚೆಯನ್ನ ಹುಟ್ಟುಹಾಕಿದ್ವು. ಅವರಲ್ಲಿ ಹಲವರು ವಿದೇಶಿ ಪ್ರಜೆಗಳಾಗಿದ್ದು ಭಾರತದ ನೆಲದಲ್ಲಿ ಪ್ರಚೋದನಕಾರಿ ಅಂತ ಪರಿಗಣಿಸಲಾದ ಉಡುಪನ್ನ ಧರಿಸುವ ಅವರನ್ನ ಸರಕುಗಳಂತೆ ನೋಡುವ, ಕಿರುಕುಳ ನೀಡುವ ಸಂದರ್ಭಗಳು ಇರುವ ಬಗ್ಗೆ ಕಳವಳಗಳು ಹುಟ್ಟುಕೊಂಡವು.
ಐಪಿಎಲ್ ಫ್ರಾಂಚೈಸಿಗಳು ಈ ಚಿಯರ್ ಲೀಡರ್ಗಳ ಸುರಕ್ಷತೆ ಮತ್ತು ಲೈಂಗಿಕ ಕಿರುಕುಳದ ವಿರುದ್ಧ ರಕ್ಷಣೆಯನ್ನ ನೀಡತ್ತಾ ಅನ್ನೋ ಪ್ರಶ್ನೆಗಳು ಉದ್ಭವಿಸಿದ್ವು. ಕೆಲ ಭಾರತೀಯ ಚಿಯರ್ ಲೀಡರ್ಗಳಂತೂ ಐಪಿಎಲ್ ಪಾರ್ಟಿಗಳನ್ನ ಸಂಪೂರ್ಣವಾಗಿ ತಪ್ಪಿಸ್ತಾರೆ ಅಂತ ಹೇಳಲಾಗುತ್ತೆ. ಚಿಯರ್ ಲೀಡರ್ಗಳ ಸಂಭಾವ್ಯ ಶೋಷಣೆ ಬಗ್ಗೆ ಅನುಮಾನಗಳು ಹಾಗೆ ಉಳಿದಿವೆ ಅನ್ನೋದಂತೂ ನಿಜ. ಇನ್ನು ಬಿಸಿಸಿಐ ಹಾಗೂ ಐಪಿಎಲ್ ತಮಗೆ ಸಿಗುವ ಆದಾಯದ ಮೇಲೆ ತೆರಿಗೆ ಕಟ್ತಿಲ್ಲ ಅನ್ನೋದು ವಿವಾದಕ್ಕೆ, ಚರ್ಚೆಗೆ ಕಾರಣ ಆಗಿದೆ. ಕೋಟಿ ಕೋಟಿ ಲಾಭ ಮಾಡುವ ಐಪಿಎಲ್ ಆಗಲಿ, ಅದರ ಮಾತೃ ಸಂಸ್ಥೆ ಬಿಸಿಸಿಐ ಆಗಲಿ ತೆರಿಗೆಯನ್ನೇ ಕಟ್ಟೋದಿಲ್ಲ. ಅದಕ್ಕೆ ಕಾರಣ ಅವುಗಳಿಗೆ ನೀಡಲಾಗಿರುವ ತೆರಿಗೆ ವಿನಾಯಿತಿ. ಆ ವಿನಾಯಿತಿಗೆ ನೀಡಲಾಗಿರುವ ಸಬೂಬು ಬಿಸಿಸಿಐ ಒಂದು ಚಾರಿಟೇಬಲ್ ಸಂಸ್ಥೆ ಅನ್ನೋದು. ಬಿಸಿಸಿಐ ಚಾರಿಟಿ ಸಂಸ್ಥೆ ಅಂತ ಹೇಳೋದೇ ಒಂದು ದೊಡ್ಡ ಜೋಕು. ಇನ್ನು ಐಪಿಎಲ್ ಗಳಿಸುವ ಲಾಭದ ಮೇಲೆ 40% ತೆರಿಗೆಯನ್ನ ವಿಧಿಸಿದ್ರೂ ಕೂಡ ಸರ್ಕಾರಕ್ಕೆ ವರ್ಷಕ್ಕೆ ಕನಿಷ್ಠ 6,000 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಆದ್ರೆ ಹಾಗಾಗ್ತಿಲ್ಲ. ಒಟ್ಟಾರೆ ಕ್ರಿಕೆಟ್ ಇತಿಹಾಸವನ್ನ ನೋಡ್ಕೊಂಡ್ರೆ ಅದರ ಉದ್ದಕ್ಕೂ ಕ್ರಿಕೆಟ್ ಆಟವನ್ನೇ ಅಲುಗಾಡಿಸಿದ ದೊಡ್ಡ ಪ್ರಕ್ಷುಬ್ಧತೆಯ ಉದಾಹರಣೆಗಳು ತುಂಬಿವೆ. ಅದು ಡಗ್ಲಾಸ್ ಜಾರ್ಡಿನ್ ಅವರ ಬಾಡಿ ಲೈನ್ ಸರಣಿಯ ಕರಾಳ ಅಧ್ಯಾಯ ಆಗಿರಬಹುದು, ಕೆರಿ ಪ್ಯಾಕರ್ ಅವರ ವರ್ಲ್ಡ್ ಸೀರೀಸ್ ಕ್ರಿಕೆಟ್ ಆಗಿರಬಹುದು, ಹ್ಯಾನ್ಸಿ ಕ್ರೋನಿಗೆ ಅವರನ್ನ ಒಳಗೊಂಡ ಬೆಟ್ಟಿಂಗ್ ಹಗರಣ ಆಗಿರಬಹುದು, ಅಥವಾ ಇತ್ತೀಚೆಗೆ ಐಪಿಎಲ್ ಹುಟ್ಟಿರುವ ಸಂದರ್ಭ ಆಗಿರಬಹುದು. 5 ದಿನಗಳ ಟೆಸ್ಟ್ ಪಂದ್ಯಗಳಿಂದ ಏಕದಿನ ಕ್ರಿಕೆಟ್ಗೆ 2020ಗೆ ಪರಿವರ್ತನೆಯಾದ ಆಟದ ರೂಪಾಂತರ ಬರೀ ಪ್ರಮುಖ ಬದಲಾವಣೆಗಳನ್ನು ಮಾತ್ರ ಸೂಚಿಸೋದಿಲ್ಲ, ಬದಲಾಗಿ ಆಟದ ಇಡೀ ರಚನೆಯಲ್ಲಿನ ಬಿರುಕುಗಳ ಸರಣಿಯಾಗಿಯೂ ಅದನ್ನು ಗಮನಿಸಬಹುದು. ವಿರಾಮದ ಸಮಯದಲ್ಲಿ ಆಡಬೇಕಾಗಿದ್ದ ಕ್ರೀಡೆಯಾಗಿದ್ದ ಕ್ರಿಕೆಟ್ ಒಂದು ಹಂತದಿಂದ ವೃತ್ತಿ ಆಯಿತು, ಕಡೆಗೆ ಉದ್ಯಮವೇ ಆಗಿ ಬೆಳೀತು. ಜಾಹೀರಾತುದಾರರು, ಸೆಲೆಬ್ರಿಟಿಗಳು, ವ್ಯವಹಾರಗಳು ಮತ್ತು ಅಭಿಮಾನಿಗಳ ಹೆಸರಿನ ಗ್ರಾಹಕರಿಗೆ ವೇದಿಕೆಯಾಗುವ ಬೇರೆಯದ್ದೇ ಸ್ವರೂಪದ ಉದ್ಯಮವಾಗಿಯೂ ರೂಪಾಂತರಗೊಂಡಿತು. ಕ್ರಿಕೆಟ್ ಅನ್ನೋದು ವೇಗದ ರಾಜಕೀಯವಾಗಿ ಬದಲಾಗಿದೆ. ಅದೀಗ ಕ್ರೀಡೆಯ ಗಡಿಗಳನ್ನ ಮೀರಿ ಓಡ್ತಾ ಇದೆ. ಅದರ ಈ ಓಟದಲ್ಲಿ ವಿಚಿತ್ರ ಹುಚ್ಚುತನ ಇದೆ. ಮತ್ತದಕ್ಕೆ ಅಭಿಮಾನಿಗಳು ಅನ್ನೋ ಅಮಾಯಕರು ಬಲಿಯಾಗ್ತಾನೂ ಇದ್ದಾರೆ. ಮೊನ್ನೆಯ ಬೆಂಗಳೂರು ದುರಂತ ಸುಲಭಕ್ಕೆ ಮಾಸುವಂತದ್ದಲ್ಲ. ಅದು ಕ್ರಿಕೆಟ್ ಹೆಸರಲ್ಲಿ ಹುಟ್ಟುಕೊಂಡ ನಿವಾರಿಸಲಾರದ ಆಕರ್ಷಣೆಯ ಒಂದು ಕಪ್ಪು ಪುಟ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.